ಈ ಥರ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕಾಲು ಸೂಪ್ ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ. ಬೊಂಬಾಟಾಗಿರುತ್ತೆ. ಎಲ್ಲ ಬೆಂದಿದೆ, ಚೆನ್ನಾಗಿದೆ ನೋಡಿ, ಎಲ್ಲ ಬೆಂದಿದೆ. ಸೂಪರಾಗಿದೆ ನೋಡಿ. 10 ಸಲ ಕೂಗ್ಸಿದ್ದೀವಿ, ಇವಾಗ ಬೆಂದೈತೆ. ಯಾಕೆ ಅಂತ ಅಂದರೆ ಇದು ಬಲ್ತಿರೋ ಮರಿನ ಇಲ್ಲ ನೀವೇನಾದ್ರು ಈ ಥರ ತಂದು ಮಾಡ್ತೀರಾ ಅಂದರೆ ಮನೆಯಲ್ಲಿ ಮೊದಲು ನೀವು ತಿಳ್ಕೊಬೇಕಾಗಿರೋದು, ಇದು ಬಲ್ತಿರೋ ಮರಿದ ಕಾಲು ಇಲ್ವಾ ಎಳೆ ಮರಿದಾದರೆ ನೀವು ಇಷ್ಟೊಂದು ಸಲ ಕೂಗ್ಸಂಗೆ ಇಲ್ಲ. ಆರಾಮಾಗಿ ನೀವು ಒಂದು 6 ಸಲ ಕೂಗ್ಸಿದ್ರೆ ಸಾಕು ಆ ಎಳೆ ಮರಿದು. ಬಲ್ತಿರೋ ಮರಿ ಆದರೆ ನಿಮ್ಗೆ 10-12 ಸಲ ಕೂಗ್ಸಿದ್ರು ಸ್ವಲ್ಪ ಆವಾಗ ಬೆಂದಿರುತ್ತೆ. ಅದನ್ನು ತಿಳ್ಕೊಳ್ಳಿ, ಅದೊಂದು ಮಾತ್ರ. ಏಕೆ ಅಂತ ಅಂದರೆ ನೀವು ಸ್ವಲ್ಪ ನೋಡಿಬಿಟ್ಟು ಮತ್ತೆ ಕೂಗಿಸ್ಕೋಬೋದು, ಆ ಥರ ಏನಿಲ್ಲ, ತೊಂದರೆ ಏನಿಲ್ಲ. ಈಗ ರೆಡಿಯಾಗಿದೆ ಕಾಲು ಸೂಪ್, ಇವಾಗ ರೆಡಿಯಾಗಿದೆ. ಘಮ ಘಮ ಅಂತ ಇದೆ, ಇವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಬನ್ನಿ ಇವಾಗ ಈ ತಟ್ಟೆಗೆ ಹಾಕೊಂಡು ಬಾರಿಸೋಣ ಇವಾಗ. ಹಂಗಾದರೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಕಾಳು ಮೆಣಸು ಹುರ್ಕೋಬೇಕು, ಒಂದು 2 ಸ್ಪೂನಷ್ಟು. 2 ಸ್ಪೂನ್ ಜೀರಿಗೆ ಹುರ್ಕೋಬೇಕು, ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಜಾಸ್ತಿ ಹುರಿಯೋಕೆ ಹೋಗಬೇಡಿ. ಜೀರಿಗೆ ಮೆಣಸು ಒಂದೂವರೆ ಸ್ಪೂನ್ 2 ಸ್ಪೂನ್ ಇದೆ, ಇದನ್ನು ಹುರ್ಕೊಂಡಿದ್ದೀವಿ. ಇದು 1-2 ಸಣ್ಣ ಟೊಮೊಟೊ ಅಷ್ಟೇ, ಜಾಸ್ತಿ ಟೊಮೊಟೊ ಹಾಕಬೇಕು ಅಂತೇನಿಲ್ಲ, ನಿಂಬೆಹಣ್ಣು ಹಾಕೋಬೋದು. ಇದು ಕೊತ್ತಂಬರಿ ಸೊಪ್ಪು, ಇದು ಪುದೀನ ಸೊಪ್ಪು, ಮತ್ತು ಇದು ಈರುಳ್ಳಿ, ಒಂದೇ ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ಇದೆ, ಹಸಿರು ಮೆಣಸಿನ್ಕಾಯಿ. ನಿಮಗೆ ಎಷ್ಟು ಬೇಕು ಖಾರ ಅಷ್ಟಕ್ಕೆ ಮಾಡ್ಕೋಬೋದು. 4 ಇದೆ ನಮ್ಮದು, 4-5. ಒಂದೇ ಒಂದು ಸಣ್ಣ ಈರುಳ್ಳಿ, ಇದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ನೋಡಿ. ಇಷ್ಟು ಇದು ಹಾಕೊಂಡು ಇದನ್ನೆಲ್ಲ ನೀಟಾಗಿ ರುಬ್ಕೋಬೇಕು. ಇದನ್ನು ಹುರ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಈಗ ಇದನ್ನು ರುಬ್ಕೋಬೇಕು. ಶುಂಠಿ ಒಂದು ಸಣ್ಣ ಪೀಸು, ಒಂದು ಶುಂಠಿ ಹಾಕ್ಕೊಂಡಿದ್ದೀವಿ, ಆವಾಗಲೇ ಹೇಳಲಿಲ್ಲ. ಇದೆ ಕಾಲು, ಮೇಕೆ ಕಾಲು. ಇದು 4 ಕಾಲು ತಂದಿರೋದು. 4 ಕಾಲು ಬಂದು ನಿಮಗೆ 12 ಪೀಸ್ ಆಗಿರುತ್ತೆ. ಇದು 12 ಪೀಸ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇದನ್ನು ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಇದಕ್ಕೆ ಅರಿಶಿನ ಉಪ್ಪೆಲ್ಲ ಹಾಕಿ ತೊಳೆದು ನೀಟಾಗಿ ಇಟ್ಕೋಬೇಕು, ಚೆನ್ನಾಗಿರುತ್ತೆ, ಸ್ಮೆಲ್ ಯಾವುದು ಬರಲ್ಲ. ನೋಡಿ, ಮಸಾಲೆ ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಇದನ್ನು. ಯಾಕೆ ಅಂತ ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ಮತ್ತು ಎಲ್ಲ ರೆಡಿಯಾಗಿದೆ. ಇವಾಗ ಇದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈಗ ಮಸಾಲೆ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದು 4 ಕಾಲು ಕಟ್ ಮಾಡ್ಕೊಂಡಿರುವಂಥದ್ದು, ನೀಟಾಗಿ ತೊಳ್ಕೊಂಡು ಒಂದು 12 ಪೀಸ್ 13 ಪೀಸ್ ಆಗಿರುತ್ತೆ ಈ ಥರ. ಅರಿಶಿನ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಮಸಾಲೆ ಹಾಕೋಣ. ಇವಾಗ ಸಾಕು, ಇದು ಕಾಲು ಸೂಪ್ ಅಲ್ವಾ, ಇದು ಸ್ವಲ್ಪನೇ ಮಸಾಲೆ ಇರುತ್ತೆ. ನೋಡಿ, ಈ ಥರ ಗ್ಲಾಸಲ್ಲಿ ಒಂದು 6 ಗ್ಲಾಸ್ ನೀರು ಹಾಕ್ಕೊಳ್ರಿ. ಇಲ್ಲಾಂದರೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೋಬೋದು. ಒಂದು 8 ಗ್ಲಾಸ್ ಬೇಕಾದ್ರೂ ಹಾಕ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಮುಚ್ಚಳ ಹಾಕಿದ್ಮೇಲೆ ನಿಮಗೆ ಮಿನಿಮಮ್ ಒಂದು 6-8 ಕೂಗುಗಳನ್ನ ಕೂಗಿಸ್ಬೇಕು. 10 ಸಲ ಕೂಗಿಸಿದ್ದೀವಿ, ಇವಾಗ ಬೆಂದೈತೆ. ಯಾಕೆ ಅಂತ ಅಂದರೆ ಇದು ಬಲ್ತಿರೋ ಇಲ್ಲ ನೀವೇನಾದ್ರು ಈ ಥರ ತಂದು ಮಾಡ್ತೀರಾ ಅಂದರೆ ಮನೆಯಲ್ಲಿ ಮೊದಲು ನೀವು ತಿಳ್ಕೊಬೇಕಾಗಿರೋದು, ಇದು ಬಲ್ತಿರೋ ಮರಿದ ಕಾಲು ಇಲ್ವಾ ಎಳೆ ಮರಿದಾದರೆ ನೀವು ಇಷ್ಟೊಂದು ಸಲ ಕೂಗ್ಸಂಗೆ ಇಲ್ಲ. ಆರಾಮಾಗಿ ನೀವು ಒಂದು 6 ಸಲ ಕೂಗ್ಸಿದ್ರೆ ಸಾಕು ಆ ಎಳೆ ಮರಿದು. ಬಲ್ತಿರೋ ಮರಿ ಆದರೆ ನಿಮ್ಗೆ 10-12 ಸಲ ಕೂಗ್ಸಿದ್ರು ಸ್ವಲ್ಪ ಆವಾಗ ಬೆಂದಿರುತ್ತೆ. ಅದನ್ನು ತಿಳ್ಕೊಳ್ಳಿ, ಅದೊಂದು ಮಾತ್ರ. ಏಕೆ ಅಂತ ಅಂದರೆ ನೀವು ಸ್ವಲ್ಪ ನೋಡಿಬಿಟ್ಟು ಮತ್ತೆ ಕೂಗಿಸ್ಕೋಬೋದು, ಆ ಥರ ಏನಿಲ್ಲ, ತೊಂದರೆ ಏನಿಲ್ಲ. ಈಗ ರೆಡಿಯಾಗಿದೆ ಕಾಲು ಸೂಪ್, ಇವಾಗ ರೆಡಿಯಾಗಿದೆ. ಮಾಡೋದನ್ನು ಸಾಯಂಕಾಲ ಮಾಡಿಬಿಟ್ಟಿದ್ದೀವಿ. ಕರೆಂಟ್ ಹೋಗ್ಬಿಟ್ಟಿತ್ತು ಇವತ್ತು ನಮ್ಮ ಮನೆಯಲ್ಲಿ. ಎಲ್ಲರೂ ನಮ್ಮ ಮನೆಯಲ್ಲ ಅಲ್ಲ, ನಮ್ಮ ಏರಿಯಾದಲ್ಲ ಫುಲ್ ಕರೆಂಟ್ ಹೋಗ್ಬಿಟ್ಟಿತ್ತು. ಈಗ ಸಾಯಂಕಾಲ ರೆಡಿ ಮಾಡಿದ್ದೀವಿ ನೋಡಿ. ಕಾಲು ಸೂಪ್ ಹೇಗಿದೆ, ಸಖತ್ತಾಗಿದೆ. ಇದೇ ಥರ ಮನೇಲಿ ಮಾಡ್ಕೊಂಡು ತಿನ್ನಿ ಆರಾಮಾಗಿ. ಕಾಲು ಸೂಪು ನೀವು 4 ಕಾಲು ತಂದು ಮಾಡಿದ್ರೆ ಈ ಥರ ಮನೆಯವರೆಲ್ಲ ಕಾಲು ಸೂಪ್ ಕುಡಿಬೋದು, ಕಾಲು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು
ಕಾಲು ಸೂಪ್ ಕುಡಿತಾ ಇದ್ರೆ ಹಾಂ 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 ಸಖತ್ತಾಗಿರುತ್ತೆ, ಬೊಂಬಾಟಾಗಿರುತ್ತೆ. ತುಂಬ ಎಲ್ದಿ ಕೂಡ, ತುಂಬ ಎಲ್ದಿ ಇದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಇಳ್ಕೊಬೇಕು ಅಷ್ಟೇ. ಮತ್ತು ಕಾಲು ನೋಡಿ, ಕಾಲೆಲ್ಲ ಬೆಂದಿದೆ, ಚೆನ್ನಾಗಿದೆ ನೋಡಿ, ಎಲ್ಲ ಬೆಂದಿದೆ. ಸೂಪರಾಗಿದೆ. ನಾವೇ ಮನೇಲಿ ಮಾಡ್ಕೊಂಡು ಇವತ್ತೆಲ್ಲ ಕಾಲು ಸೂಪ್ ಕುಡಿತಾ ಇದ್ದೀವಿ. ಸಂಡೇ ಸ್ಪೆಷಲ್ ಇವತ್ತು ಇದೆ. ತುಂಬ ಚೆನ್ನಾಗಿದೆ.